ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. PUC ರಿಸಲ್ಟ್ಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಯುತ್ತಿದ್ದು, ಈಗ PUC ರಿಸಲ್ಟ್ ಡೇಟ್ನಲ್ಲಿ ಕೆಲವು ಬದಲಾವಣೆಗಳಾಗಿವೆ ಎನ್ನುವ ಸುದ್ದಿಗಳು ಎಲ್ಲೆಡೆ ಹರಿದಾಡುತ್ತಿದೆ. ಹೌದು, ಇದೇ ಏಪ್ರಿಲ್ 5ರಂದು ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗುತ್ತೆ ಎನ್ನುವ ಮಾಹಿತಿಗಳು ಎಲ್ಲೆಡೆ ಹರಿದಾಡುತ್ತಿದೆ. ಹಾಗಾದ್ರೆ ಸೆಕೆಂಡ್ PUC ರಿಸಲ್ಟ್ ಯಾವಾಗ? ಇದೇ ಏಪ್ರಿಲ್ 5ರಂದು ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗುತ್ತೆ. ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ PUC ರಿಸಲ್ಟ್ ಇದೆ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆಯಾಗಲಿದೆ. ಆದರೆ ಯಾವ ದಿನಾಂಕದಂದು ಈ ರಿಸಲ್ಟ್ ಬಿಡುಗಡೆಯಾಗುತ್ತೆ ಎನ್ನುವ ಆತಂಕ ಎಲ್ಲರಲ್ಲೂ ಇದೆ. ಹೌದು, ಸೆಕೆಂಡ್ PUC ರಿಸಲ್ಟ್ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿರುತ್ತೆ. ಆದರೆ 2024 ಹಾಗೂ 25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಫೇಲ್ ಆದರೆ ಅವರು ರಿಪೀಟರ್ಸ್ ಅಂತ ಬರೋದಿಲ್ಲ. ಅವರಿಗೆ ಇನ್ನು 2 ಚಾನ್ಸನ್ನು ಸಹ ಕೊಡಲಾಗುತ್ತೆ. ಅದರಲ್ಲಿ ಅವರು ಪಾಸ್ ಆದರೆ ಅವರ ಮಾರ್ಕ್ಸ್ ಕಾರ್ಡ್ ಸೇಮ್ ಇರುತ್ತೆ. ಇದು ಅವರ ಜಾಬ್ ಅಥವಾ ಹೈಯರ್ ಸ್ಟಡಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಇನ್ನು ಸೆಕೆಂಡ್ PUC ರಿಸಲ್ಟ್ ಅಲ್ಲಿ ಬದಲಾವಣೆ ಆಗಿರೋದು ನಿಜಾನ? ಹಾಗಾದ್ರೆ ಇದೇ ಏಪ್ರಿಲ್ 5ರಂದು ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗುತ್ತಾ ಅಂತ ನೋಡೋದಾದ್ರೆ ಇಲ್ಲ, ಏಪ್ರಿಲ್ 5ರಂದು ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗ್ತಾ ಇಲ್ಲ. ಹೌದು, ಈಗ ಬಂದಿರೋ ಅಪ್ಡೇಟ್ನ ಪ್ರಕಾರ ಏಪ್ರಿಲ್ 10ರಂದು ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗಲಿದೆ. ಹಾಗೆ ನಿಮ್ಮ ರಿಸಲ್ಟ್ನ ನೀವು ಈಸಿಯಾಗಿ ಮೊಬೈಲಲ್ಲೂ ಸಹ ಚೆಕ್ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ನಮ್ಮ ಫೋನಲ್ಲೇ ನಾವು ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದ್ರೆ ಮೊದಲಿಗೆ ನಾವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕಾಗುತ್ತೆ. ಅದರಲ್ಲಿ KARRESULT.NIC.IN ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಲಾಸ್ಟ್ ಇರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮೊದಲಿಗೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇರುತ್ತೆ. ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ ಯಾವುದೋ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ರಿಸಲ್ಟ್ ನಿಮಗೆ ಶೋ ಆಗುತ್ತೆ. ಸೊ ಈ ಥರ ನೀವು ನಿಮ್ಮ ರಿಸಲ್ಟ್ನ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.